ಪ್ರಧಾನಿ ನರೇಂದ್ರ ಮೋದಿಯವರ ಕೈ ಬಗ್ಗೆ ಇತ್ತೀಚೆಗೆ ಕೆಲ ಅಪಹಾಸ್ಯ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಪ್ರಧಾನಿ ಮೋದಿ ಏನಕ್ಕೆ ಕೈ ಹಾಕಿದ್ರು ಅದರ ಕತೆ ಮುಗಿತು ಹೋಯ್ತು ಅಂತ ಆಡ್ಕೊಳ್ತಾ ಇದ್ದಾರೆ. ಮೋದಿ ಜೊತೆ ಕೈ ಕುಲುಕಿದ್ರು ಕೇಡು ಫಿಕ್ಸ್ ಅಂತಿದ್ದಾರೆ. ಇದಕ್ಕೆ ಇನ್ನೊಂದು ಉದಾಹರಣೆ ಸಿಕ್ಕಿದೆ. ಅದೇನು ಅಂತ ಹೇಳ್ತೀವಿ, ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇದೇ ವರ್ಷ ಜನವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಮ ಮಂದಿರವನ್ನ ಉದ್ಘಾಟನೆ ಮಾಡಿದ್ರು. ಆದರೆ ಕಳೆದ ತಿಂಗಳು ಬಂದ ಭಾರೀ ಮಳೆಗೆ ರಾಮ ಮಂದಿರ ಸೋರಿ ಹೋಗಿತ್ತು. ಹಾಗೆ ದೆಹಲಿಯ ಏರ್ಪೋರ್ಟ್ ಟರ್ಮಿನಲ್ ಒಂದನ್ನ ಮೋದಿಯವರು ಉದ್ಘಾಟನೆ ಮಾಡಿದ್ರು. ಆದ್ರೆ ಅದರ ಮುಂಭಾಗದ ಪಿಲ್ಲರ್ ಕುಸಿದು ಬಿದ್ದು ಹೋಗ್ಬಿಟ್ಟಿತ್ತು. ಮುಂಬೈನಲ್ಲಿ ಅಟಲ್ ಸೇತುವೆಯನ್ನ ನಿರ್ಮಾಣ ಮಾಡಿದ್ರು, ಅದು ಕೂಡ ಡ್ಯಾಮೇಜ್ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇದರ ನಡುವೆ ಮೋದಿ ಕೈಯಿಂದಲೇ ಉದ್ಘಾಟಿಸಿ ಪ್ರತಿಮೆಯೊಂದು ಇವತ್ತು ಬಿದ್ದು ಹೋಗ್ಬಿಟ್ಟಿದೆ. ಕಳೆದ ವರ್ಷ ಮಹಾರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನ ಉದ್ಘಾಟನೆ ಮಾಡಿದ್ರು. ಮಾಳ್ವನ್ ಅನ್ನುವಂತಹ ಪ್ರದೇಶದಲ್ಲಿರುವಂತಹ ರಾಜ್ಕೋಟ್ನಲ್ಲಿ 35 ಅಡಿ ಎತ್ತರದ ಶಿವಾಜಿ ಪ್ರತಿಮೆ ಇದು. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಇದೇ ಪ್ರತಿಮೆಯನ್ನ ಉದ್ಘಾಟನೆ ಮಾಡಿ ಹೋಗಿದ್ರು. ಆ ಪ್ರತಿಮೆ ಉದ್ಘಾಟನೆ ಆಗಿ ಇನ್ನು 9 ತಿಂಗಳು ಕೂಡ ಸರಿಯಾಗಿ ಆಗಿಲ್ಲ. ಆಗ್ಲೇ ಅದು ಬಿದ್ದು ಹೋಗ್ಬಿಟ್ಟಿದೆ. ಶಿವಾಜಿ ಪ್ರತಿಮೆ ಇದ್ದಕ್ಕಿದ್ದಂತೆ ಬಿದ್ದು ಹೋಗಿದ್ದು ಯಾಕೆ ಅನ್ನುವಂತಹ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಆದ್ರೆ ಇದು ಕಳಪೆ ಕಾಮಗಾರಿಕೆಯ ಕಾರಣ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳು ಹೋಗಿ ಪ್ರತಿಮೆ ಬಿದ್ದಿದ್ಯಾಕೆ ಅಂತ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಸಿಸಿಟಿವಿ ದೃಶ್ಯಗಳಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮರಾಠ ಸಾಮ್ರಾಜ್ಯದ ಸಾಮ್ರಾಟ ಶಿವಾಜಿಗೆ ಅಪಮಾನ ಆಗಿದೆ ಅಂತ ಈಗಾಗಲೇ ವಿಪಕ್ಷಗಳು ಹೊಸ ತಕರಾರನ್ನ ತೆಕ್ಕೊಂಡು ಕೂತಿದ್ದಾರೆ. ಮೋದಿ ಕೈ ಇಟ್ರೆ ಕೇಡು ಫಿಕ್ಸ್ ಅಂತ ಮಾತನಾಡ್ಕೊಳ್ತಾ ಇದ್ದಾರೆ. ಮೋದಿ ಕೈ ಇಟ್ರೆ ಕೇಡು ಫಿಕ್ಸ್ ಹೌದಾ ಅಂತ ಪ್ರಶ್ನೆಯೂ ಕೂಡ ಎದ್ದಿದೆ. ಈ ಬಗ್ಗೆ ನೀವು ಏನಂತೀರಾ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಕರ್ನಾಟಕ ಟಿವಿಯನ್ನ ಫಾಲೋ ಮಾಡಿ.